ಎಲ್ರಿಗೂ ನಮಸ್ಕಾರ. ಈಗ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದ್ದೇನಿದೆ SIR ಕಾರ್ಯ ಏನಿದೆ ಕಂಪ್ಲೀಟ್ ಆಗಿದೆ. ಸೊ ನಮ್ಮ ತಾಲೂಕಲ್ಲಿ ಒಟ್ಟಾಗಿ ಈಗ 1,84,975 ವೋಟರ್ಸ್ನ ಗುರುತಿಸಿದ್ದೀವಿ ನಾವು. ಸೊ ಇವ್ರು ಏನಿದ್ದಾರೆ ಡ್ರಾಫ್ಟ್ ಎಲೆಕ್ಟೋರಲ್ ರೋಲಲ್ಲಿ ಇವ್ರ ಹೆಸರು ಪಬ್ಲಿಷ್ ಆಗಿರುತ್ತೆ. ಸೊ ಈ ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ ಯಾವಿದೆ, ನಾವು ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಮತ್ತೆ ಎಲ್ಲ ಮತಗಟ್ಟೆಗಳಲ್ಲೂ ನಾವು ಅದನ್ನು ಪ್ರಚುರ ಪಡಿಸ್ತೀವಿ. ಸೊ ಸಾರ್ವಜನಿಕರಲ್ಲಿ ಏನು ವಿನಂತಿ ಅಂದರೆ, ತಾವೆಲ್ಲರೂ ಹೋಗಿ ಕರಡು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದೆಯಾ ಇಲ್ವಾ, ಇನ್ ಕೇಸ್ ಯಾರಾದರೂ ಹೆಸರು ಬಿಟ್ಟು ಹೋಗಿದ್ರೆ ಕೂಡಲೇ ನಮ್ಮನ್ನು ಸಂಪರ್ಕಿಸಿ ಆ ಅಗತ್ಯ ದಾಖಲಾತಿಗಳನ್ನ ನಮಗೆ ಹಾಜರುಪಡಿಸಿದ್ರೆ ತಮ್ಮನ್ನು ಸೇರ್ಪಡೆ ಮಾಡೋ ಕಾರ್ಯ ಏನಿದೆ ನಾವು ಮಾಡ್ತೀವಿ ಅದನ್ನು ಅಂತ ಹೇಳೋದು ಇಷ್ಟಪಡ್ತೀನಿ ನಾನು. ಆಮೇಲೆ ಇದ್ರ ಜೊತೆಗೆ ಅನಾಮಲೀಸ್ ಮತ್ತೆ ನೋ ಮ್ಯಾಪಿಂಗ್ ಎಂಬುದು 12,076 ಐಡೆಂಟಿಫೈ ಆಗಿದೆ ನಮ್ಮ ತಾಲೂಕಲ್ಲಿ. ಈ 12,076 ಎಷ್ಟು ಅನಾಮಲೀಸ್ ಮತ್ತೆ ನೋ ಮ್ಯಾಪಿಂಗ್ ಇದೆ, ಇದಕ್ಕೆ ನಾವು ಹಿಯರಿಂಗ್ ಅಂತ ಹೇಳಿ EROs ಅವರು ಮತ್ತೆ AEROs ಮತ್ತೆ ಅಡಿಷನಲ್ ಆಗಿ ಹೊಸದಾಗಿ AEROs ನೇಮಕ ಮಾಡಿದ್ದೀವಿ. ಸೊ ನಾವು ಇದೆಲ್ಲ ನಾನು ಹಿಯರಿಂಗ್ ಥ್ರೂ ಅವರು ಅಗತ್ಯ ಡಾಕ್ಯುಮೆಂಟ್ಸ್ ಏನಿದೆ ನಮಗೆ ಹಾಜರುಪಡಿಸಿದ್ರೆ ಇವರೆಲ್ಲರೂ ನಮ್ಮ ಕರಡು ಮತದಾರ ಪಟ್ಟಿಗೆ ಸೇರ್ಪಡೆಯಾಗಿ ಫೈನಲ್ ಎಲೆಕ್ಟೋರಲ್ ರೋಲ್ ಪಬ್ಲಿಕೇಶನ್ ಅಲ್ಲಿ ಇವರು ಇನ್ಕ್ಲೂಡ್ ಆಗ್ತಾರೆ. ಕರಡು ಮತದಾರರ ಪಟ್ಟಿ ಇದಾದ್ಮೇಲೆ ಏನು ಪೋಸ್ಟ್ ಎಲೆಕ್ಷನ್ ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ತರಬೇತಿ ಆಗಿದೆ. ನಮ್ಮ ಜಿಲ್ಲೆ ಎಲ್ಲ ಕ್ಷೇತ್ರಗಳಲ್ಲಿ ಅವ್ರಿಗೆ ತರಬೇತಿ ಆಗಿದೆ. AEROs ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಅವ್ರು AEROs ಬಂದು ಸೂಪರ್ವೈಸರ್ಸ್ BLOs ಸೂಪರ್ವೈಸರ್ ಜೊತೆ ಮತ್ತು BLOs ಜೊತೆ ಸಂಪರ್ಕ ಸಾಧಿಸಿ ಅವ್ರ ಜೊತೆ ಮತ್ತೆ BLOsದು ಒಂದು ಮೀಟಿಂಗ್ ಮಾಡಿ ಯಾವಾಗ ಯಾವ ಥರ ಮಾಡಬೇಕು ಅಂತೇಳಿ ಒಂದು ಶಾರ್ಟ್ ಮೀಟಿಂಗ್ ಮಾಡಿ ಅವ್ರಿಗೆ ಟೈಮ್ ಕೊಡ್ತಾರೆ. ಪ್ರತಿಯೊಂದು ಮತಗಟ್ಟೆಯಲ್ಲಿ ಅನೌನ್ಸ್ ಕೂಡ ಮಾಡ್ತಾರೆ, ಟೈಮಿಂಗ್ಸ್ ಕೂಡ ಕೊಡ್ತಾರೆ. ಇಂಥ ದಿವಸ ನೆಕ್ಸ್ಟ್ 26ನೇ ತಾರೀಕು ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆವರೆಗೂ ಇಂಥ ಟೈಮಲ್ಲಿ ನೀವು ಎಲ್ಲ ಬರಬೇಕು ಅಂತೇಳಿ. ಆ ಟೈಮಲ್ಲಿ ಅವ್ರು ಬರಬೇಕು. ಯಾಕಂದರೆ ಎಲ್ಲರಿಗೂ ಅವರು ಎಲ್ಲಿ ವಾಸ ಇರ್ತಾರೆ ಆ ಮತಗಟ್ಟೆ ಕ್ಷೇತ್ರಗಳಲ್ಲಿ ಅಲ್ಲೇ ನಾವು ಹಿಯರಿಂಗ್ ಮಾಡಿಸ್ತೀವಿ, ಆದಷ್ಟು ಅವ್ರಿಗೆ ಅನುಕೂಲ ಆಗಲಿ ಅಂಥೇಳಿ. ಇನ್ನೊಂದು ಏನಾಗಿದೆ ಅಂದರೆ ಮತಗಟ್ಟೆ ಬೇರೆ ವಾರ್ಡ್ ಬೇರೆ. ಈಗ 2002ರಲ್ಲಿ ಇದ್ದಿದ್ದು ಮತಗಟ್ಟೆ ಬೇರೆ. ಇವಾಗ ನೀವು ಸರ್ ಎರಡಾಗಿದೆ ಅಲ್ಲೇ 2002 ಇವಾಗ ಎಲ್ಲಿ ಮ್ಯಾಪಿಂಗ್ ಆಗಿದೆ 2026ರಲ್ಲಿ ಮತಗಟ್ಟೆ ಬೇರೆ ಬರುತ್ತೆ. ಕನ್ಫ್ಯೂಸ್ ಮ್ಯಾಪಿಂಗ್ ಎಲ್ಲ 144 PS ನಂಬರಲ್ಲಿ ನಿಮ್ಮದು ಇದೆ, ಅಲ್ಲೇ ಕೊಡಬೇಕು. ನೀವು ಬೇರೆ ಕಡೆ ವಾಸ ಇದ್ರೂ ಅಲ್ಲಿ ಮ್ಯಾಪಿಂಗ್ ಎಲ್ಲಿ ಮಾಡಿರ್ತೀರ, ಮ್ಯಾಪಿಂಗ್ ನಮಗೆ ಲೆಕ್ಕ. ನೀವು ಎಲ್ಲಿ ವಾಸ ಮಾಡ್ತೀರಾ ಅಂತ ಇಲ್ಲ. ಸರ್ ಈಗ ಏನಾಗಿದೆ ಅಂದರೆ 2002ರಲ್ಲಿ ಇದ್ರೆ ಅಲ್ಲಿ ಮಾಡಿದಾರಾ ಅಥವಾ ಈಗ ಎಲ್ಲಿದ್ದಾರೆ ಅಲ್ಲಿ ಮಾಡಿದ್ದಾರೆ? 2002ರಲ್ಲಿ ಕೋಟೆ ಸರ್ಕಲ್ ಆಗಿದ್ದಾರೆ ಅನ್ಕೊಳ್ಳಿ, ರೆಸಿಡೆನ್ಷಿಯಲ್ ಪ್ಲಸ್. ಹೌದು, ಇವಾಗ ಈ ಕಡೆ ಇದೆ. ಹೌದು, ರೆಸಿಡೆನ್ಷಿಯಲ್ ಇದ್ರೂ ಕೂಡ 2000 ಇರಲಿ ಪ್ರಕಾರ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಹೌದು. ಇವಾಗ ಅವರು ಪರೀಕ್ಷೆ ಮ್ಯಾಪಿಂಗ್ ಎಲ್ಲಿ ಮಾಡಿದ್ದಾರೆ ಅವರು? ಇದು ಮಾಡಿದ್ದಾರೆ. ಎಲ್ಲಿ ಇರೋ ಪ್ರೆಸೆಂಟ್ ಇರೋ ಅಡ್ರೆಸ್ ಅಲ್ಲಿ ಎಲ್ಲಿ ಮಾಡಿದ್ದಾರೆ ಅಲ್ಲೇ ಬರುತ್ತೆ. ಮತಗಟ್ಟೆ ಬೇರೆ ಅಲ್ಲ, ಇಲ್ಲಿ ಏನು ತೊಂದರೆ ಇಲ್ಲ. ಮ್ಯಾಪಿಂಗ್ ಎಲ್ಲಿದೆ ಅಲ್ಲೇ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅಂತ ಹೇಳ್ತಿರೋದು, ಈಗ ಕೋಟೆ ಸರ್ಕಲ್ ಅಲ್ಲಿ ಅವರು 2012 ಮ್ಯಾಪ್ ಆಗಿ ಅಲ್ಲಿ ವಾಸ ಇದ್ದಾರೆ. ಈಗ ಅವರು ಹನುಮಂತಪುರದಲ್ಲಿ ಇದ್ದಾರೆ ಅಂತ ಅನ್ಕೊಳ್ಳಿ. ಸೊ ಈಗ ಹನುಮಂತಪುರದಲ್ಲೇ ಅವ್ರದ್ದು ಮ್ಯಾಪಿಂಗ್ ಆಗಿರುತ್ತೆ. ಹನುಮಂತಪುರದಲ್ಲಿ ಮ್ಯಾಪಿಂಗ್ ಆಗ್ಬಿಟ್ಟು 2002 ಅಲ್ಲಿ ಅವ್ರದ್ದು ಇಲ್ಲಿತ್ತು ಅಂತ ಹೇಳ್ಬಿಟ್ಟು ಲಿಂಕ್ ಮಾಡಿರ್ತಾರೆ. ಸೊ ಹನುಮಂತಪುರ ಇದ್ರಲ್ಲೇನೆ ನಾವು ಅವ್ರಿಗೆ ನೋಟಿಸ್ ಟು ಹಿಯರಿಂಗ್ ಮಾಡಿ ಹನುಮಂತಪುರದಲ್ಲೇ ಅವ್ರದ್ದು ಏನಿದೆ ಕರೆಕ್ಟ್ ಆಗುತ್ತೆ. ಈಗ ನೀವು ಒಂದೇ ಊರಲ್ಲಿ ಇದ್ರೆ ಪರವಾಗಿಲ್ಲ. ಈಗ ಇಲ್ಲಿ ಹಂಗೆ, ಈಗ ನಾವು ಒಂದು ಸ್ಟೆಪ್ ಮುಂದೆ ಹೋದರೆ 2002ರಲ್ಲಿ ನಮ್ಮ ಅಕ್ಕಪಕ್ಕ ರಾಜ್ಯಗಳಿಂದ ಮದುವೆ ಮಾಡ್ಕೊಂಡು ಬಂದಿದ್ದೀವಿ. ಈಗ ಎಲ್ಲಿ ಮ್ಯಾಪಿಂಗ್ ಆಗಿದೆ, ಈಗ ಎಲ್ಲಿ ವಾಸ ಇರ್ತಾರೆ ಅಲ್ಲಿ ಮ್ಯಾಪಿಂಗ್ ಮಾಡ್ತೀವಿ. 2002ರಲ್ಲಿ ಅವರು ಯಾರು ಪುಂಗನೂರಲ್ಲ, ಆಂಧ್ರದಲ್ಲಿ ಇದ್ರು, ತಮಿಳ್ನಾಡಲ್ಲಿ ಇದ್ರು, ಅಲ್ಲಿ ಕರ್ಸಕ್ಕಾಗಲ್ಲ. ಸೊ ಈಗ ಈಗ ಎಲ್ಲಿದ್ದಾರೆ? ಇಲ್ಲ ಹೇಳಿದ್ದು ಪ್ರೊಸೀಜರ್ ಒಂದನೇ. ಅವ್ರು ಕೇಳ್ತಿರೋದು ಅವ್ರ ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ ಇವಾಗ ಅಲ್ಲಿ ಕೋಟೆ ಸರ್ಕಲ್ ಅಲ್ಲಿ ಪ್ರಚುರ ಆಗಿರುತ್ತಾ, ಇಲ್ಲ ಅವ್ರ ಡ್ರಾಫ್ಟ್ ಎಲೆಕ್ಟೋರಲ್ ಎಲ್ಲಿ ಮ್ಯಾಪಿಂಗ್ ಆಗಿದೆ ಅಲ್ಲಾಗಿದೆ. ಹನುಮಂತಪುರದಲ್ಲಿ ಆಗಿದೆ. ಮ್ಯಾಪಿಂಗ್ ಆಗಿದ್ರೆ ಅಲ್ಲಿ ಒಂದು ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ ಹನುಮಂತಪುರ ಕೇಸಲ್ಲಿ ಅವ್ರ ನೇಮ್ ಆಡ್ ಆಗಿರುತ್ತೆ. ಇಲ್ಲ ಈಗ ಹಾಲಿ ಎಲ್ಲಿ ಮಾಡ್ಕೊಂಡಿದ್ದಾರೆ, ಎಲ್ಲಿ ಮ್ಯಾಪಿಂಗ್ ಮಾಡಿದ್ದಾರೆ ಅಲ್ಲಿಗೂ ಬರ್ತಾರೆ. ಸರ್ ಈಗ ಕರಡು ಮತದಾನ ಪಟ್ಟಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು 142 ಶಿಡ್ಲಘಟ್ಟ ಮತದಾರ ಕ್ಷೇತ್ರ. ಇದುವರೆಗೂ ನಾವಿಬ್ಬರು AEROs, ತಹಸೀಲ್ದಾರ್ ಮತ್ತು ಕಮಿಷನರು ಮತ್ತು ನೋಡಲ್ ಆಫೀಸರ್ಸು, ಸೂಪರ್ವೈಸರ್ಸ್, BLOs ಮತ್ತು ತಮ್ಮ ಮಾಧ್ಯಮ ಮಿತ್ರರು, ಸಾರ್ವಜನಿಕರು
ಮತ್ತು ಪೊಲಿಟಿಕಲ್ ಪಾರ್ಟೀಸ್ ಎಲ್ಲರೂ ಸೇರಿ ನಾವು ಒಳ್ಳೆಯ ಒಂದು ಕಾರ್ಯ ಮಾಡಿದ್ದೀವಿ. SIR ಪ್ರಕ್ರಿಯೆ ಉತ್ತಮ ಒಂದು ಸಾಧನೆ ಆಗಿದೆ. ದಿನಾಂಕ 36ರಿಂದ 17/8ವರೆಗೂ ಮನೆ ಮನೆಗೆ ಭೇಟಿ ಮಾಡಿ ಎಲ್ಲ ಎನ್ಯುಮರೇಷನ್ ಫಾರ್ಮ್ಸ್ ಡಿಸ್ಟ್ರಿಬ್ಯೂಷನ್ ಮಾಡಿ, ಡಿಜಿಟೈಸೇಷನ್ ಮಾಡಿ, ASTD ಎಲ್ಲ ಮಾರ್ಕ್ ಮಾಡಿ, BLOs ಕೂಡ ಮಾಡಿದ್ದಾರೆ. ಇದಾದಮೇಲೆ 17 ಆಗಸ್ಟ್ ಆದಮೇಲೆ ಕರಡು ಮತದಾರರ ಪಟ್ಟಿ ಏನಿದೆ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿಗಳಿಂದ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೆ ಡಿಸ್ಟ್ರಿಬ್ಯೂಷನ್ ಆಗಿದೆ. ನಮ್ಮ ಈ ಸಿಲಿಘಟ್ಟ ಮತದಾನ ಕ್ಷೇತ್ರದಲ್ಲಿ ಎಲ್ಲ ಪಂಚಾಯಿತಿಗಳಲ್ಲಿ, ಪೋಲಿಂಗ್ ಸ್ಟೇಷನ್ಸಲ್ಲಿ, ವಾರ್ಡ್ ಕಚೇರಿಗಳಲ್ಲಿ ಮತ್ತು ತಾಲೂಕು ಕಚೇರಿಗಳಲ್ಲಿ ಇದು ಪ್ರಚುರಪಡಿಸಲಾಗಿದೆ. ಎಲ್ಲರೂ ಸಾರ್ವಜನಿಕರು ಅದರಲ್ಲಿ ನಮ್ಮ ಹೆಸರು ಇದೆಯಾ ಇಲ್ಲ ಅಂತೇಳಿ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಿಕೊಂಡು ಅವ್ರು ಏನಾದರೂ ವ್ಯತ್ಯಾಸಗಳಿದ್ದರೆ ಅದಕ್ಕೆ ಮತ್ತೆ ನಾವು ಫರ್ದರು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಈಗ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಆಕ್ಷೇಪಣೆಗಳು ಸಲ್ಲಿಸಲಿಕ್ಕೆ 23 ಸೆಪ್ಟೆಂಬರ್ವರೆಗೂ 23ನೇ ಸೆಪ್ಟೆಂಬರ್ವರೆಗೂ ಕಾಲಾವಕಾಶ ಇದೆ. ತಾವು ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಸಲ್ಲಿಸ್ಬೋದು. ಮತ್ತು ಇವತ್ತಿಂದನೇ ನಾವು ಆ ಕ್ಲೈಮ್ಸ್ ಆ್ಯಂಡ್ ಸೆಟಲ್ಮೆಂಟ್ಸ್ಗೆ ನಾವು ಹಿಯರಿಂಗ್ ಕೂಡ ನಾವು ಮಾಡ್ತೀವಿ. ಯಾವ ಕಾರಣಕ್ಕೆ ಬಿಟ್ಟೋಗಿದೆ ಏನು ಅಂಥೇಳಿ. ಈಗಾಗಲೇ ನಮ್ಮ ನೋಡಿ, ಈಗ ನಮ್ಮ ಈ ಕ್ಷೇತ್ರದಲ್ಲಿ 2,09,752 ಮತದಾರರಿದ್ದು, ಇದರಲ್ಲಿ ಟೋಟಲ್ 100% ಡಿಸ್ಟ್ರಿಬ್ಯೂಷನ್ ಆಗಿದೆ ಎನ್ಯುಮರೇಷನ್ ಫಾರ್ಮ್ಸು. 1,84,975 ಅಂದರೆ ಶೇಕಡ 88.19% ಡಿಜಿಟೈಸೇಷನ್ ಆಗಿದೆ. ಅದು ಡಿಜಿಟೈಸೇಷನಲ್ಲಿ ಅನಾಮಲೀಸ್ ಅಂದರೆ ಸ್ವಲ್ಪ ಮಿಸ್ಟೇಕ್ಸ್ ಇರೋದು ಸೇರಿಕೊಂಡಿದೆ ಮತ್ತು ನೋ ಮ್ಯಾಪಿಂಗ್ ಕೂಡ ಸೇರಿಕೊಂಡಿದೆ. ಸೊ ಇದರಲ್ಲಿ ASDDO ಮಾರ್ಕ್ ಮಾಡ್ಕೊಂಡು, ASDB ಅಂದರೆ ಆಬ್ಸೆಂಟ್, ಪರ್ಮನೆಂಟ್ಲಿ ಶಿಫ್ಟೆಡ್, ಡೆತ್ ಮತ್ತು ಡೂಪ್ಲಿಕೇಟ್ ಅಂಡ್ ಅದರ್ಸ್ ಅಂತೇಳಿ. ಸೊ ನಮ್ಮ ಕ್ಷೇತ್ರದಲ್ಲಿ 5,582 ಡೆತ್ ವೋಟರ್ಸ್ ನಾವು ಇದು ಮಾಡಿದ್ದೀವಿ. ಸೊ ಇಡೀ ರಾಜ್ಯದಲ್ಲಿ ನಾವೇನು ಡೆತ್ ಮಾರ್ಕ್ ಮಾಡಿದ್ದೀವಿ, ಒಂದು ಕೂಡ ಇದು ಇವರು ಬದುಕಿದ್ದಾರೆ, ಇವ್ರಿಗೆ ನೀವು ಡೆತ್ ಮಾಡಿದ್ದೀರಿ ಅಂತ ಒಂದು ಕಂಪ್ಲೇಂಟ್ ಕೂಡ ಮಾಡಿಲ್ಲ. ಇಷ್ಟು ನೀಟಾಗಿ ಇದು 3rd ಫೇಸ್ ಇರೋದ್ರಿಂದ ECI ಡೈರೆಕ್ಷನ್ಸ್ ಪ್ರಕಾರ ಪ್ರತಿಯೊಬ್ಬರು ಕೆಲಸ ಮಾಡಿದ್ದಾರೆ. EROs, AEROs, BLOs, ಸೂಪ್ರಿಂಟೆಂಡೆಂಟ್ಸ್ ಎಲ್ಲ ಕೆಲಸ ಮಾಡಿದ್ದಾರೆ ಅಂತ ಇದೊಂದು ತೋರಿಸುತ್ತೆ. ಅಂದರೆ ಪರ್ಮನೆಂಟ್ಲಿ ಶಿಫ್ಟೆಡ್ 13,797. ಡೂಪ್ಲಿಕೇಟ್ಸ್ ಆಲ್ರೆಡಿ ಎನ್ರೋಲ್ಡ್ ಇರೋದು 2,209. ಆಬ್ಸೆಂಟ್ ಇರೋದು ಅಂದರೆ ಸುಮಾರು ಸತಿ ಹೋಗಿದ್ದಾರೆ, 5-6 ಸತಿ 7-8 ಸತಿ ಹೋಗಿದ್ದಾರೆ BLOs, ಆದರೂ ಅವ್ರು ಯಾರು ಪರ್ಮನೆಂಟ್ಲಿ ಆಬ್ಸೆಂಟ್ ಇದ್ದಾರೆ ಅಂಥವರು 3,189. ಎಲ್ಲ ಸೇರಿ ನಮಗೆ 11.81% ಏನಿದೆ ಇದು ASDDO ಮಾರ್ಕ್ ಮಾಡಿದ್ದಾರೆ. ಈ ಮಾರ್ಕ್ ಮಾಡಿರೋದ್ರಲ್ಲಿ ಮತ್ತೆ ಅವರು ಡಾಕ್ಯುಮೆಂಟ್ಸ್ ಕೊಟ್ಟು ನಾವು ಇಲ್ಲಿದ್ದೀವಿ, ಆವಾಗ ನಾವು ಬೇರೆ ಕಡೆ ವಲಸೆ ಹೋಗಿದ್ದೀವಿ, ಜೀವನೋಪಾಯಕ್ಕೆ ನಾವು ಇದ್ದೀವಿ ಅಂತ ಹೇಳಿದರೆ ಮತ್ತು ಅವರು ಇದು ಏನಿದೆ ಕರಡು ಪ್ರತಿ, ಇದು ಅಂತಿಮ ಅಲ್ಲ. ಕರಡು ಪ್ರತಿ ನಾವು ಪ್ರಚುರಪಡಿಸಿದ್ವಿ. 2 ತಿಂಗಳ ಕಾಲಾವಕಾಶ ಇದೆ. ಅವ್ರಿಗೆ ನಾವು ನೋಟಿಸ್ ಕೊಟ್ಟು ವಿತಿನ್ 15 ಡೇಸ್ ಆದಷ್ಟು ಬೇಗ ನಾವು ಮತ್ತೆ ಅವ್ರು ಸೇರಿಸಲಿಕ್ಕೆ ನಿಯಮಾನುಸಾರ ECI ಡೈರೆಕ್ಷನ್ಸ್ ಏನಿದೆ ಅದ್ರ ಪ್ರಕಾರ ನಾವು ಸೇರಿಸ್ಕೊಳ್ತೀವಿ. ಸೊ ನೋಡಿ, ಈಗ ಅನಾಮಲೀಸ್ ಅಂತ ಮಾರ್ಕ್ ಮಾಡಿದ್ದಾರೆ. ಅದು ಸಿಸ್ಟಮ್ ಇನ್ ಜನರೇಷನ್ ಆಗುತ್ತೆ. ಅನಾಮಲೀಸ್ ಅಂದರೆ ಡಿಫ್ರೆನ್ಸಸ್ ಏನೇನು. ಈಗ ಆವಾಗ ಒಂದು ಹೆಸರಿತ್ತು, 2002ರಲ್ಲಿ ರಾಜಣ್ಣ ಅಂತ ಇತ್ತು, ಈಗ ಏನು ರಾಜಪ್ಪ ಅಂತಿದೆ. ನಿಮ್ಮ ಹೆಸರು ಯಾವುದು, ಕರೆಕ್ಟ್ ಯಾವುದು ಅಂತ ನಾವು ಅವ್ರಿಗೆ ಒಂದು ನೋಟಿಸ್ ಜನರೇಷನ್ ಆಗುತ್ತೆ. ಆಮೇಲೆ ತಂದೆ ತಾಯಿಗೆ ಮಗಳಿಗೆ ಲೆಸ್ ದೆನ್ 15 ಇಯರ್ಸ್ ಗ್ಯಾಪ್ ಇರುತ್ತೆ, ಅದು ಕೂಡ ನಮಗೆ ಅವಕಾಶ ನಾವು ಕೊಡ್ತೀವಿ. ಇಂಥದ್ದು ಸಿಸ್ಟಮ್ ಜನ್ರೇಷನ್ನೇ. ಅನಾಮಲೀಸು ಹಿಂದೆ 35,000 ಆಯಿತು. ಮತ್ತು ಅವ್ರ ಹತ್ರ ಎಲ್ಲರೂ ಶ್ರಮಪಟ್ಟು ಅವ್ರ ಹತ್ರ ಮತ್ತೆ ಡಾಕ್ಯುಮೆಂಟ್ಸ್ ತೊಗೊಂಡು 35,000ದಿಂದ ಈಗ 9,234 ಅಷ್ಟು ಕಡಿಮೆ ಆಗಿದೆ. ಅಂದರೆ ಆದಷ್ಟು ಕಡಿಮೆ ಇನ್ಕನ್ವೀನಿಯನ್ಸ್ ಆಗಬೇಕು. ನಮ್ಮ ಮತದಾರರಲ್ಲಿ ಆದಷ್ಟು ಕಡಿಮೆ ಇನ್ಕನ್ವೀನಿಯನ್ಸ್ ಆಗಿದೆ, ಆಗಲಿಕ್ಕೆ ಇಷ್ಟೆಲ್ಲ ಪ್ರೋಗ್ರೆಸ್ ಮಾಡಿದ್ದೀವಿ. ಅದಲ್ಲದೆ ನೋ ಮ್ಯಾಪಿಂಗ್ ಅಂದರೆ ಇಂಥವು 2,842 ಇದೆ. ಅಂದರೆ ಅವು 2002ರಲ್ಲಿ ಅವ್ರದ್ದು ಎಲ್ಲಿ ಟ್ರೇಸ್ ಔಟ್ ಆಗಲಿಲ್ಲ, ವೋಟರ್ ಲಿಸ್ಟಲ್ಲಿ ಅವ್ರು ಟ್ರೇಸ್ ಔಟ್ ಆಗಿಲ್ಲ. ಅಂಥವು ಕೂಡ
ನಾವು ಇಲ್ಲಿಂದ ಡಾಕ್ಯುಮೆಂಟ್ಸ್ ತಗೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಳಿಸಿದ್ರೆ ಅವರು TEO ಡಿಸ್ಟ್ರಿಕ್ಟ್ ಎಲೆಕ್ಟ್ರಲ್ ಆಫೀಸರ್ ಆಗ್ತಾರೆ. ಅವರು ಹಿಯರಿಂಗ್ ಮಾಡಿಸಿ ಅವರಿಗೆ ಮತದಾನ ಮಾಡಲಿಕ್ಕೆ ಮತದಾರ ಪಟ್ಟಿ ಸೇರಿಸಲಿಕ್ಕೆ ಅವ್ರಿಗೆ ಅವಕಾಶ ಇದೆ. ಪ್ರೊವೈಡೆಡ್ ಅವರು ಡಾಕ್ಯುಮೆಂಟ್ಸ್ ಏನಿದೆ 11 ಡಾಕ್ಯುಮೆಂಟ್ಸ್ ಇದು ಕೊಡಬೇಕು. ಇದು 11 ಡಾಕ್ಯುಮೆಂಟ್ಸ್ ಏನು ಅಂತಿಮ ಇಲ್ಲ. ಇದ್ರ ಜೊತೆ ಬೇರೆ ಯಾವುದನ್ನ ಇದ್ದರೆ ಆ ಸ್ಕೂಲಲ್ಲಿ ಸೇರಿಸ್ಕೊಂಡು ಎಜುಕೇಷನಲ್ಲಿ ಯಾವುದನ್ನ TC ಇದ್ದರೆ ಅಂಥವು ಕೂಡ ಯಾವುದನ್ನು ಇದು ಇಂಡಿಕೇಟಿವ್ ಇದೆ. ಒಟ್ಟಾರೆ 2002ರಲ್ಲಿ ನಾವು ಇಲ್ಲಿದ್ದೀವಿ ಅಂತ ಅವರು ಪ್ರೂಫ್ ಮಾಡಬೇಕು. ಅವ್ರಿಗೂ ಕೂಡ ಸೇರಿಸಲಿಕ್ಕೆ ಅವಕಾಶ ಇದೆ. ಇದುವರೆಗೆ ನಮಗೆ 244 ಪೋಲಿಂಗ್ ಸ್ಟೇಷನ್ ಇದ್ದಿದ್ದು. ಈ ಮತದಾರ ರ್ಯಾಷನಲೈಸೇಷನ್ ಆಫ್ ಪೋಲಿಂಗ್ ಸ್ಟೇಷನ್ಸ್ ಮಾಡಿ 11 ಜಾಸ್ತಿ ಮಾಡಿದ್ದೀವಿ. ಅಂದರೆ ಒಂದು ಮತಗಟ್ಟೆಯಲ್ಲಿ 1200ಗಿಂತ ಜಾಸ್ತಿ ಮತದಾರರು ಇರಬಾರ್ದು ಅಂಥೇಳಿ ಅಡಿಷ್ನಲ್ ಎಲ್ಲೆಲ್ಲಿದೆ ಅದು ನಾವು 11 ಮಾರ್ಕ್ ಮಾಡಿ ಅದು ಕೂಡ ನಾವು ಈ ವರ್ಷ 244 ಮತ್ತು 255 ಪೋಲಿಂಗ್ ಸ್ಟೇಷನ್ಸ್ ನಮ್ಮ ಮತದಾರ ಕ್ಷೇತ್ರದಲ್ಲಿ ಇರ್ತದೆ. ಗಂಡಸರು ಇದರಲ್ಲಿ 92,652, ಹೆಂಗಸರು 92,319, ಇತರೆ 3, ಒಟ್ಟಾರೆ 1,84,975 ಈ ಕರಡು ಪ್ರತಿಯಲ್ಲಿ ಸೇರಿದ್ದಾರೆ. ಈ ಸಾರ್ವಜನಿಕರು ದಯಮಾಡಿ ತಮ್ಮ ಹೆಸರುಗಳಲ್ಲೂ ಸರಿಯಾಗಿದೆಯಾ ಇಲ್ಲ ಅಂಥೇಳಿ ಮತ್ತೊಮ್ಮೆ ಪರಿಶೀಲಿಸಿ ಏನಾದರೂ ಆಕ್ಷೇಪಣೆಗಳಿದ್ದರೆ ಅವ್ರು ಕೊಡಬೇಕು. ನಾವು ವಿತಿನ್ 2 ವೀಕ್ಸಲ್ಲಿ ಆದಷ್ಟು ಬೇಗ ನಾವು ಅದು ಸರಿಪಡಿಸಲಿಕ್ಕೆ ನಮ್ಮ ಜೊತೆ ಅಡಿಷನಲ್ AEROs ಅಂದರೆ ಯಾಕಂದರೆ ಇಷ್ಟೊಂದು ಮತದಾರರು ನಾವು ಹಿಯರಿಂಗ್ ಮಾಡೋದು ಒಬ್ಬರೇ ಮಾಡೋದು ಕಷ್ಟ ಆಗ್ತದೆ ಅಂಥೇಳಿ 2 EROs ತಹಸೀಲ್ದಾರ್ಸ್ ಮತ್ತು ಕಮಿಷನರ್ ಇದ್ದಾರೆ. ಇದ್ರ ಜೊತೆ ತಾಲೂಕು ಮಟ್ಟದ ಅಧಿಕಾರಿಗಳು ಕೂಡ ಇದ್ದಾರೆ. ಒಟ್ಟಾರೆ ನಮ್ಮಲ್ಲಿ 9 ಜನ ಇದು ಹಿಯರಿಂಗ್ ಮಾಡ್ತೀವಿ. ಅಂದರೆ ಹಿಯರಿಂಗ್ ಮಾಡ್ತೀವಪ್ಪ ಅಂದರೆ ಇಲ್ಲಿ ಎಲ್ಲಿ ತಾಲೂಕು ಆಫೀಸು ಅಥವಾ ಕಮಿಷನರ್ ಬರೋ ಅವಶ್ಯಕತೆ ಇಲ್ಲ. ಅಲ್ಲಲ್ಲೇ ಪೋಲಿಂಗ್ ಸ್ಟೇಷನ್ಸಲ್ಲೇ ಎಲ್ಲ ಹೋಗಿ BLOs ಆಲ್ರೆಡಿ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇವರು ಕೂಡ AEROs ಕೂಡ ಅಲ್ಲಿ ಹೋಗಿ ಪರಿಶೀಲಿಸಿ BLOs ಜೊತೆ ಸಂಪರ್ಕ ಸಾಧಿಸಿ ಪ್ರತಿ ಒಂದು ಪೋಲಿಂಗ್ ಸ್ಟೇಷನಲ್ಲಿ ಒಂದು ಟೈಮಿಂಗ್ಸ್ ಕೊಡ್ತಾರೆ. ಟೈಮಿಂಗ್ಸ್ ಕೊಡಿ, ಇಂಥ ಟೈಮಲ್ಲಿ ನೀವು ಬರಬೇಕು, ಪ್ರತಿಯೊಬ್ಬರು ಹಾಜರುಪಡಿಸ್ಬೇಕು. ಅಲ್ಲಿ ಡಿಜಿಟೈಸೇಷನ್ ಕೂಡ ಆಗುತ್ತೆ. ಎಷ್ಟು ಪಾರದರ್ಶಕತೆ ಇದೆ, ಅವ್ರು ಬರಬೇಕು, ಅವ್ರ ಡಾಕ್ಯುಮೆಂಟ್ಸು ಏನು ಕೂಡ ಅದನ್ನು ಫೋಟೋ ಅಪ್ಲೋಡ್ ಮಾಡಬೇಕು, ಅವ್ರ ಫೋಟೋ ಕೂಡ ಅಪ್ಡೇಟ್ ಮಾಡಬೇಕು. ಫಸ್ಟು ಎನ್ಯುಮರೇಷನ್ ಫಾರ್ಮ್ ಯಾವ ಥರ ನಾವು ಕೊಟ್ಟಿದ್ದೀವಿ ಅದೇ ಥರ ನೋಟಿಸ್ ಏನು ಜನ್ರೇಟ್ ಆಗಿದೆ ಅದನ್ನು ಅವ್ರಿಗೆ ಕೊಡ್ತೀವಿ. ಯಾರಿಗೆ ಅನಾಮಲೀಸ್ ಯಾರ್ಯಾರಿದೆ ಅವ್ರಿಗೆ ಕೊಡ್ತೀವಿ, ಅದು ಫೋಟೋ ಅಪ್ಲೋಡ್ ಮಾಡ್ತಾರೆ. ಅವ್ರ ಪರವಾಗಿ ಮತದಾರರ ಪರವಾಗಿ ಯಾರಾದರೂ ರಿಸೀವ್ ಮಾಡ್ಕೋಬೋದು, ನೋಟಿಸ್ ರಿಸೀವ್ ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ. ಬಟ್ ಅಲ್ಲಿ ವಾಪಸ್ ಕೊಡುವಾಗ ಅವರು ಮತದಾರರಿದ್ದು ಯಾವ ಡೇಟ್ ಕೊಡ್ತಾರೆ, ಡೇಟು ಟೈಮಿಂಗ್ಸ್ ಕೊಡ್ತಾರೆ. ಆ ಪೋಲಿಂಗ್ ಸ್ಟೇಷನ್ಸಲ್ಲಿ ಮತಗಟ್ಟೆಗಳಲ್ಲಿ ಅವ್ರು ಹೋಗಿ ತಮ್ಮ ಒಂದು ಡಾಕ್ಯುಮೆಂಟ್ಸ್ ಕೊಟ್ಟು ಅವ್ರ ಫೋಟೋ ತಗೊಂಡು ಅದು ಇರ್ತದೆ. ಇದು ಎಷ್ಟು ಡಾಕ್ಯುಮೆಂಟೇಷನ್ ECI ನೆಟ್ಟಲ್ಲಿ ಒಂದು BLO ಇಂದ ಹಿಡಿದು ಒಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾವರೆಗೂ ಒಂದೇ ಪೋರ್ಟಲಲ್ಲಿ ವಿವಿಧ ಹಂತಗಳಲ್ಲಿ ಪಾರದರ್ಶಕವಾಗಿ ಪ್ರತಿಯೊಂದು ಡಾಕ್ಯುಮೆಂಟ್ ಕೂಡ ಡಿಜಿಟೈಸೇಷನ್ ಆಗಿ ಅಲ್ಲಿ ನೀವು ನೋಡ್ಬೋದು. 200 ವರ್ಷ ಆದರೂ ಯಾವ ಮತಗಟ್ಟೆಗಳಲ್ಲಿ ಯಾರು BLO ಇದ್ದರು, ಯಾರು ERO ಇದ್ದರು, ಯಾರು AERO ಇದ್ದರು, ಯಾರು ಏನು ಕೆಲಸ ಮಾಡಿದ್ರು ಅಲ್ಲಿ ಗೊತ್ತಾಗುತ್ತೆ. ಹೌದು ಸರ್, ಈಗ ನೂತನವಾಗಿ ಹೊಸ ಅಭ್ಯರ್ಥಿಗಳನ್ನು ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ, ನೂತನ ಮಾಡಲಿಕ್ಕೆ ಅವಕಾಶ ಇದೆ. ಇದು ವರ್ಷಕ್ಕೆ 4 ಸತಿ ಈ ಪ್ರಕ್ರಿಯೆ ನಡೀತಾ ಇರ್ತದೆ. ವರ್ಷಕ್ಕೆ 4 ಸತಿ ನಡೀತಾ 3 ತಿಂಗಳಿಗೆ ಒಂದು ಸತಿ ನಡೀತಾನೆ ಇರ್ತದೆ. ಸರ್, ಈಗ ಗ್ರಾಮಗಳಲ್ಲಿ ನಮ್ಮ ಮತಗಳು ಹೆಸರು ಇಲ್ಲ ಅಂತ ಹೇಳ್ಬಿಟ್ಟು ಕೇಳಬೇಕು. ಹೌದು, ಒಂದು ಗ್ರಾಮ ನಗರದಲ್ಲಿ ಮತ್ತೆ ಅವ್ರನ್ನ ಯಾವ ರೀತಿ ಐಡೆಂಟಿಫೈ ಮಾಡ್ತಾ ಇದ್ದೀರಾ? ಇದು ಆಲ್ರೆಡಿ ನಾವು ಪ್ರತಿಯೊಬ್ಬರ BLO ಹತ್ರ ನಾವು ಫಾರಮ್ ನಂಬರ್ 6 ನಮೂನೆ 6 ಕೊಟ್ಟಿದ್ದೀವಿ. ಅದು ಫಿಲಪ್ ಮಾಡಿ ಅದ್ರ ಜೊತೆ ಒಂದು ಡಿಕ್ಲರೇಷನ್ ಕೊಡಬೇಕು. ಅಂದರೆ 2002ರಲ್ಲಿ ಯಾವ ಥರ ಅಂಥೇಳಿ ಒಂದು ಡಿಕ್ಲರೇಷನ್ ಕೊಡಬೇಕು. ಈಗಾಗಲೇ ಯಾವ್ಯಾವ ಡಾಕ್ಯುಮೆಂಟ್ಸ್ ಕೊಡಬೇಕು ಅಂತ ನಿಮಗೆ ಮಾಹಿತಿ ನಾವು ಕೊಟ್ಟಿದ್ದೀವಿ. ರಿಜಿಸ್ಟ್ರೇಷನ್ ಟೈಮಲ್ಲೇ ನಾವು ಕೊಟ್ಟಿದ್ದೀವಿ ಅಲ್ವಾ? ಸರಿ, ಬೂತ್ ವೈಸ್ ವಿಸಿಟ್ ಕೊಡ್ತೀರಲ್ಲ ತಾವು? ಹಾಂ, ಪಟ್ಟಿ ಒಂದು ಎಲ್ಲ ಗ್ರಾಮ ಪಂಚಾಯತಿ ಇದು ಪೋಲಿಂಗ್ ಸ್ಟೇಷನ್ಸಲ್ಲಿ ಎಲ್ಲ ಮತಗಟ್ಟೆಗಳಲ್ಲಿ ಪ್ರಚುರ ಆಗಿದೆ. ಈಗಾಗಲೇ ನಮ್ಮ BLOsಗೆ ಹಾರ್ಡ್ ಕಾಪಿ ಕೊಟ್ಟಿದ್ದೀವಿ, ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ತಾಲೂಕು ಆಫೀಸಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಪೊಲಿಟಿಕಲ್ ಪಾರ್ಟೀಸ್ಗೂ ನಾವು
ಕಡೆಯಿಂದ ಡಿಸ್ಟ್ರಿಕ್ಟ್ ಎಲೆಕ್ಟ್ರಲ್ ಆಫೀಸರಿಂದ ಕೊಟ್ಟಿದ್ದೀವಿ. ಇನ್ನೊಂದು ECI ನೆಟ್ಟಲ್ಲಿ ಈಗ ನೀವು ಹಿಂದೆ ಯಾವ ಥರ ಮ್ಯಾಪಿಂಗ್ ಮಾಡಲಿ ಇದ್ದೀರಿ, ಆನ್ಲೈನ್ ಮ್ಯಾಪಿಂಗ್ ಮಾಡಿದ್ದೀರಾ, ಅದೇ ಥರ ನಿಮ್ಮ ಒಂದು ಎಪಿಕ್ ಕಾರ್ಡ್ ನಂಬರ್ ಹಾಕಿದರೆ ECI ನೆಟ್ಟಲ್ಲಿ ಅದರಲ್ಲಿ ನೀವು ತೋರಿಸುತ್ತೆ. ಇದೆಲ್ಲ ಡಿಜಿಟಲ್ ಕಾರ್ಡ್ ಮನೆಗೆ ಬರುತ್ತೆ ಸರ್ ಇದು? ಅದ್ರ ಬಗ್ಗೆ ಇನ್ನೂ ನಮಗೆ ಸ್ಪಷ್ಟತೆ ಇನ್ನೂ ಕೊಟ್ಟಿಲ್ಲ. ಇದುವರೆಗೂ ಏನಾಗಿದೆ, ಮತದಾರ ಪಟ್ಟಿ ಏನಿದೆ ಅಂತಿಮ ಆಗಬೇಕು, ಯಾವುದೇ ಒಂದು ಲೋಪ ಇಲ್ಲದೆ ಅರ್ಹರು ಮಾತ್ರ ಇರಬೇಕು, ಅನರ್ಹರು ಇರಬಾರ್ದು. ಎಲ್ಲ ಎಕ್ಸಸ್ ಮಾಡ್ತಿರೋದು ಆಗಬೇಕು. ಫುಲ್ಲೆಲ್ಲ ಫಿನಿಶ್ ಎಷ್ಟು ದಿನ ಬೇಕಾಗುತ್ತೆ ಸರ್ ಮುಗಿಯುತ್ತೆ? ಈಗ ನಿಮಗೆ ಇದು ಅಕ್ಟೋಬರ್ 27ಕ್ಕೆ ಪಬ್ಲಿಷ್ ಆಗುತ್ತೆ. ನಾವು ಏನು ನೀವು ಆಕ್ಷೇಪಣೆಗಳು ಕೊಡ್ತೀರಾ 24/8 ಇವತ್ತಿಂದನೇ ಆಕ್ಷೇಪಣೆಗಳು ಕೊಡ್ಬೋದು. 23 ಮುಂದಿನ ತಿಂಗಳು 23ವರೆಗೂ ಕಾಲಾವಕಾಶ ಇದೆ ಆಕ್ಷೇಪಣೆಗಳು ಸಲ್ಲಿಸಲಿಕ್ಕೆ. ನಾವು ಇತ್ಯರ್ಥಪಡಿಸಲಿಕ್ಕೆ 22 ಅಕ್ಟೋಬರ್ವರೆಗೂ ನಾವು ಎಲ್ಲ ಆಕ್ಷೇಪಣೆಗಳು ನಾವು ಇತ್ಯರ್ಥಪಡಿಸ್ತೀವಿ. ಅಂತಿಮವಾಗಿ 27 ಅಕ್ಟೋಬರ್ಗೆ ಅಂತಿಮ ಮತದಾರ ಪಟ್ಟಿ ಪಬ್ಲಿಷ್ ಆಗುತ್ತೆ.